నాటుకొని కలుపుకోండి మాట్లాడద్దు అవసరం లేదు మాట్లాడు ఎందుకు అన్నం పెట్టాడు గాడి మీద ఉండే పట్ల ನಾನು ತಾಲೂಕು ಮುಂಜು ಅಂತ ಭವ್ಯ ವೇದಿಕೆ ರಾಜ್ಯಾಧ್ಯಕ್ಷರು. నేను ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಂಚಾಲಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದಂಥ ಗೋನ್ಪಲ್ಲಿಯಲ್ಲಿ ರೆಡ್ಡಪ್ಪ ವೆಂಕಟರಮಣ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗುತ್ತೆ. ಅಂದರೆ ಸುಮಾರು 100 ಜನಕ್ಕೂ ಮೇಲ್ಪಟ್ಟು ಬಂದು ಅಪರಿಚಿತರ ವ್ಯಕ್ತಿಗಳಿಂದ ಇವ್ರ ಮೇಲೆ ಒಂದು 5-6 ಜನರ ಮೇಲೆ ಯೋಜನೆ ಆಗುತ್ತೆ. ಇದು ಜಮೀನಿನ ವಿಚಾರವಾಗಿ ಗಲಾಟೆ ಆಗಿರುವಂಥ ಸಂಭವ ಇದೆ. ಇದು ಈ ವಿಚಾರಕ್ಕೆ ಬಂದರೆ ಏನು ATS ಶ್ರೀನಿವಾಸ್ ಇದ್ದಾರೆ, ಅವ್ರಿಗೂ ಇವ್ರಿಗೂ ಆ ಜಮೀನಲ್ಲಿ ಸಂಬಂಧನೇ ಇಲ್ಲ. ನಾನು ಆ ಜಮೀನ ಹತ್ರ ನಾನು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಏನು ಇವರು ಸುಮಾರು ಒಂದು 70-80 ವರ್ಷದಿಂದ ಆ ಜಮೀನಲ್ಲಿದ್ದಾರೆ. ಇವರು ತುಂಬ ಅಮಾಯಕರು, ನಿರ್ಗತಿಕರು ಕೂಡ ಏನು ತಿಳಿದಂಥ ಅಮಾಯಕರು. ಇಂಥ ಸಂಭವವನ್ನು ಬಳಸ್ಕೊಂಡು ರಿಯಲ್ ಎಸ್ಟೇಟು ಮಾಡುವಂಥ ಈ ವ್ಯಾಪಾರಿ ATS ಶ್ರೀನಿವಾಸರು ಇವರು ಅನುಭವದಲ್ಲಿದ್ದಂಥ ಜಮೀನನ್ನು ಉದ್ದೇಶಪೂರ್ವಕವಾಗಿ ಹಾಗೂ ಅಧಿಕಾರಿಗಳ ಕುಮ್ಮಕ್ಕಿಂದ ಅಲ್ಲಿ ಏನು ಕೂಡಿ ಆಗಿದೆ ಅದು ಈ ಜಮೀನಲ್ಲಿ ಸರ್ಕಾರಿ ಜಮೀನಾಗಿದ್ದು ಇವತ್ತು ಈ ಜಮೀನಿಗೆ ಇವರು 50, 53, 57 ಅರ್ಜಿ ಕೂಡ ಹಾಕ್ಕೊಂಡಿದ್ದಾರೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಈಗ ಪೋಡಿ ಮಾಡಿದ್ದಾರೆ, ಅದಕ್ಕೂ ಈ ಜಮೀನಿಗೂ ಸಂಬಂಧ ಇಲ್ಲ. ಇವ್ರ ಜಮೀನಿನ ಮೇಲೆ ಪೋಡಿ ಮಾಡಿ ಕುಡಿಸಿರೋದು ಅಧಿಕಾರಿಗಳ ಒಂದು ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ಭವ್ಯ ಮುಖಂಡರಲ್ಲಿ ಹಾಗೂ ದಲಿತ ಮುಖಂಡರಲ್ಲಿ ನಾನು ಈ ಮೂಲಕ ಕಳಿಸ್ತೀನಿ. ಏನು ಈ ಕುಟುಂಬಕ್ಕೆ 100 ಜನಕ್ಕೂ ಮೇಲ್ಪಟ್ಟು ಏನು ಯೋಜನೆ ಮಾಡಿದ್ದಾರೆ ಸವರ್ಣಿಯರು, ಇವ್ರಿಗೆ ನ್ಯಾಯ ಸಿಗೋವರೆಗೂ ದಲಿತ ಹೋರಾಟಗಳು ಹಮ್ಮಿಕೊಂಡಿರುತ್ತೇವೆ. ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ದಲಿತ